ಅದು ಸಹ ಬೇರೆಯವರ ಕಣ್ಣಿಗೆ ಮಣ್ಣಾಕುವ ಕೆಲಸ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ನಂಬ್ತೇನಾ? ಈ ಮನೆಯಲ್ಲಿ ಮದುವೆ ಆಗಲಿಲ್ಲ ಬ್ರಹ್ಮಚಾರಿ ಅಂತ ಸುಳ್ಳು ಹೇಳಿದವರು ನೀವು. ಏಯ್, ಸುಮ್ಮನೆ ತಲೆಯೆಲ್ಲ ಮಾತಾಡಬೇಡ. ಇವಾಗ ಪೊಗಳು ಈಗೇನು ಮಾಡ್ಬೇಕೀಗ? ಎಲ್ಲ ಕತೆ ಅದು ನನ್ಗೇನು ಗೊತ್ತುಂಟು. ನೀವಲ್ಲಿ ಯಾರ ಕಣ್ಣಿಗೂ ಬೀಳದಾಗೆ ಬೇರೆ ಬೇರೆ ಕೌಂಟ್ರಿಗೆ ಹೋಗಿ ನನಗೆ ಬಟ್ಟೆಯನ್ನು ತೋರಿಸಿ, ನಾನು ಇಲ್ಲೇ ಕೂತು ನನಗೆ ಯಾವ್ದು ಬೇಕೋ ಆರಿಸ್ಕೊಳ್ತೇನೆ. ಎಲ್ಲನೂ ಕರ್ಮ. ಎಕ್ಸ್ಕ್ಯೂಸ್ ಮೀ ಮೇಡಮ್, ಸ್ಯಾರೀಸ್ ತೋರಿಸ್ತೀರಾ? ಹಾ, ಹಾಗೆ ಹೋಗ್ಬೇಕು. ಮತ್ತೆ ಇದು ನೋಡೋ. ಚಕ್, ನನ್ನ ಅಕ್ಕನಿಗೆ ಇಷ್ಟು ಕಡಿಮೆ ಬೆಲೆದು ಸೀರೆಯಾ? ಅದು ಬೇಡ, ಇದು ಓಕೆನಾ? ಬೇರೆ ಬೇರೆ ಸ್ವಲ್ಪ ಬೇರೆ ತೋರಿಸಿ. ಏಯ್ ಮೇಡಮ್, ನಿಮ್ಗಲ್ಲ. ಅದು ಬೇಡ. ಇನ್ನೆಷ್ಟು ತೋರಿಸ್ತಾರ ನನಗೆ? ಇದು ಓಕೆ ಅಲ್ವಾ? ಇದು ನೋಡು. ಹಾ, ಅಲ್ಲಿಂದ ಇಲ್ಲಿಗೆ ಇದು ಓಕೆ. ಮೇಡಮ್, ಇದೆರಡನ್ನು ಪ್ಯಾಕ್ ಮಾಡಿ. ಆಯ್ತಲ್ಲ ಶಾಪಿಂಗಿಂದು? ಇಡೋ ಫೋನು. ಹಾ 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 ಹಾ, ಶಾಪಿಂಗ್ ಅಲ್ಲ ನಾನು ಹೇಳಿದ್ದು, ಆಟ ಈಗ ಶುರುವಾಗಿದೆ ಅಂತ. ಆಯ್ತಲ್ಲಿ ಮೀನು ಸಾಕು, ಮೀನಿನ ಬಲೆನೂ ಸಾಕು. ಬಾವಾ, ಇನ್ನು ಶುರು ಆಟ. ಹಾ ಹಾ, ಏನ್ ತಂಪು 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 ಜಾಗೆ ಒಂದು ಸ್ವರ್ಗಯ. ವಿವೇಕ್, ಹೇಗಿದೆ? ಹರಿಕಾ, ಏನು ಹೇಳಿ? ವಾವ್ ಅನಿ, ಸೀರಿಯಸ್ಲಿ ನಿಮ್ಗೆ ಎಷ್ಟು ಸೂಟ್ ಆಗ್ತಿದೆ ಗೊತ್ತಾ ಇದು? ಯು ಲುಕಿಂಗ್ ಲೈಕ್ ಅ ಪ್ರಿನ್ಸಸ್. ಐ ಆಮ್ ನಾಟ್ ಲೈಯಿಂಗ್. ಸೊ ಈ ಸಾರಿ ಫಿಕ್ಸಾ? ಅಗಸ್ತ್ಯ, ನಿನ್ನ ಸೆಲೆಕ್ಷನ್ ಸೂಪರ್. ಹೌದು ಕಣ, ಮೊದಲು ನೋಡಿದಾಗ ನನಗೆ ಓಕೆ ಓಕೆ ಅನಿಸ್ತಿತ್ತು. ಅನಿಕಾ ಉಟ್ಕೊಂಡು ಬಂದ್ಮೇಲಂತೂ ಸೂಪರ್ ಆಗಿದೆ. ಅಲ್ವಾ? ಮತ್ತೆ ತನ್ನ ಸಿಸ್ಟರ್ ಸೆಲೆಕ್ಷನ್ನು ಪ್ರಿಫರೆನ್ಸು ಏನು ಅಂತ ಅಗಸ್ತ್ಯನಿಗೆ ಗೊತ್ತಾಗಲ್ವಾ? ಅದಕ್ಕೆ ಅಗಸ್ತ್ಯ ಸೆಲೆಕ್ಟ್ ಮಾಡಿದ ಸೀರೆನ ದೂಸರ ಮಾತಾಡದೆ ಒಪ್ಕೊಂಬಿಟ್ಲು. ಹೀಗೆ ಅಂತ ಗೊತ್ತಿದ್ರೆ ನಿನ್ನ ಕೈಯಲ್ಲೇ ಸೀರೆ ಸೆಲೆಕ್ಷನ್ ಮಾಡಿಸಿದ್ನಲ್ಲ ಅಗಸ್ತ್ಯ. ಸುಮ್ಮನೆ ನನ್ನ ಟೈಮು ಎನರ್ಜಿ ಎರಡೂ ವೇಸ್ಟ್. ಅಗಸ್ತ್ಯ ಸೆಲೆಕ್ಷನ್ ಸೂಪರ್ ಆಗಿರುತ್ತೆ ಅಂತ ಅವ್ರು ನನ್ನನ್ನು ಒಪ್ಕೊಂಡಾಗ್ಲೇ ನಿಮ್ಗೆ ಯಾರಿಗೂ ಗೊತ್ತಾಗಿಲ್ವಾ? ಸರಿ, ಹೊತ್ತಾಯ್ತು. ಅನಿಕಾ, ನೀನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ. ಇದೇ ಸೀರೆನ ಪ್ಯಾಕ್ ಮಾಡಿಸೋಣ. ಓಕೆ ಮಾವ. ವಾವ್ ಕಾವೇರಿ, ನೀನೇನಮ್ಮ ಇಲ್ಲಿ? ವಾಟ್ ಎ ಪ್ಲೆಸೆಂಟ್ ಸರ್ಪ್ರೈಸ್. ನೀನೇನಮ್ಮ ಇಲ್ಲಿ ಇದ್ದಕ್ಕಿದ್ದ ಹಾಗೆ? ನಾನು ಸೀರೆ ತಗೊಳ್ಳೋದಕ್ಕೆ ಬಂದಿದ್ದೆ ಸರ್. ಹಾಗೆ ಗುಂಡ ಎಲ್ಲಾದ್ರೂ ಹೋಗೋಣ ಅಂತ ಹಠ ಮಾಡ್ತಿದ್ದ, ಅದಕ್ಕೆ ಕರ್ಕೊಂಡು ಬಂದೆ. ಒಳ್ಳೇದಾಯ್ತು ಬಿಡಮ್ಮ. ಇವಳು ಬಂದಲ್ಲಿ ಒಳ್ಳೇದೆಲ್ಲ ಆಗುತ್ತೆ ಮಾವ. ಇವಳು ಬಂದದ್ ಕೊಡಲ್ಲ, ಬರೀ ಕೆಟ್ಟದ ಆಗೋದು. ಸದ್ಯ ನನ್ನ ಸೀರೆ ಸೆಲೆಕ್ಟ್ ಆದಮೇಲೆ ಬಂದ್ಲು.
ಮೊದಲೇ ಬಂದು ಏನಾದರೂ ಎಡವಟ್ಟು ಮಾಡಿದರೆ ನನ್ನ ಮೂಡೆಲ್ಲ ಹಾಳಾಗ್ತಿತ್ತು. ಬಂದು ಕೆಲಸನೂ ಆಗ್ತಿರ್ಲಿಲ್ಲ. ಏಯ್, ನಾವು ತಗೊಳ್ಳೋ ಶಾಪಲ್ಲೇ ನೀನು ಸೀರೆ ತಗೋಬೇಕಾ? ಬಿಡಿ, ಅವ್ರ ಪಾಡಿಗೆ ಅವ್ರು ತಗೊಳ್ಳಿ, ಸುಮ್ಮನೆ ಯಾಕೆ ಅದ್ರ ಬಗ್ಗೆ ಡಿಸ್ಕಷನ್? ಏಯ್, ಹೇಗೋ ಬಂದಿದ್ಯಲ್ಲ, ನನ್ನ ಮದುವೆ ಹೆಸರಲ್ಲಿ ನಾನೇ ಒಂದು ಸೀರೆ ಕೊಡಿಸ್ತೀನಿ, ನೀನು ಒಂದು ಸೀರೆ ತಗೋ. ಅದಕ್ಕೆ ಆಫ್ಟರ್ ಆಲ್ ಸರ್ವೆಂಟ್ ಇವಳು, ಇವ್ರಿಗಿಂತ ಕಾಸ್ಟ್ಲಿ ಶಾಪಲ್ಲಿ ಸೀರೆ ಯಾಕೆ ಪರ್ಚೇಸ್ ಮಾಡಬೇಕು? ಯಾವುದಾದ್ರೂ ರೋಡ್ ಸೈಡ್ ಶಾಪಲ್ಲಿ ಕೊಡ್ಸಿದ್ರಾಯ್ತು ಬಿಡಿ. ಬೃಂದ, ಸುಮ್ಮನೆ ಏನೇನು ಮಾತಾಡಿ ಎಲ್ರ ಮೂಡನ್ನ ಹಾಳು ಮಾಡಬೇಡ. ಇಷ್ಟು ದಿವಸ ನಮ್ಮ ಮನೇಲಿದ್ಯಾ, ಮೊದಲು ನಮ್ಮನೆ ಸಂಸ್ಕಾರನ ಚೆನ್ನಾಗಿ ತಿಳ್ಕೊ. ವೇ ಪ್ಲೀಸ್, ಪಬ್ಲಿಕಲ್ಲಿ ಇದೆಲ್ಲ ಬೇಕಾ? ಆಯ್ತಾಯ್ತು, ಇದು ಮಾತಾಡ್ತಾ ನಿಂತ್ಕೊಳ್ಳೋ ಸಮಯ ಅಲ್ಲ. ಬಿಲ್ ಮಾಡ್ಸೋಣ ಬನ್ನಿ, ಲೇಟ್ ಆಗುತ್ತೆ. ಕಮಾನ್. ಏಯ್, ಮರ್ಯಾದೆ ಇಲ್ವೇನೆ ನಿನಗೆ? ನೆನ್ನೆನೆ ಹೇಳಿದ್ದೆ ತಾನೆ, ಯಾರು ಕರೆದ್ರು ಬರಬಾರ್ದು ಅಂತ. ಅದೇನು ಜನನೇ ನೀವು, ಶ್ರೀಮಂತರು ಮನೆ ಬಂದು ಸೇರ್ಕೊಳ್ಳೋದಕ್ಕೆ ಕಾಯ್ತಾ ಇರ್ತೀರಲ್ವಾ? ಜನಗಳ ಮುಂದೆ ದೊಡ್ಡ ಸ್ವಾಭಿಮಾನಿ ಥರ ಪೋಸ್ ಕೊಡ್ತೀಯಲ್ಲ, ಮೇಲೆಲ್ಲ ತಳುಕು ಒಳಗೆಲ್ಲ ಹುಳುಕು ಅಂತಾರಲ್ಲ, ನಿನ್ನಂತವ್ರು ನೋಡೇ ಹೇಳಿರ್ಬೇಕು. ಥೂ, ನಿನ್ನ ಜನ್ಮಕ್ಕೆ. ಅತ್ತೆ ಸುಮ್ಮನೆ ಬೈಬೇಡಿ. ಅತ್ತೆ ಅಂತ ಕರಿಬೇಡ. ನೋಡಿ, ನಾನೇನು ಬೇಕು ಅಂತ ಬಂದಿಲ್ಲ. ಅದು ಗುಂಡ ತುಂಬ ಹಠ ಮಾಡ್ದ, ನನಗೂ ಖರೀದಿ ಮಾಡೋದಿತ್ತು. ಯಾರ ಹತ್ರ ಹೇಳ್ತಿದ್ಯಾ ನೀನು? ಹಾ, ಏನೇ ಹೇಳ್ತಿದ್ಯಾ ನೀನು? ಈ ಕಾಗಕ್ಕ ಗುಬ್ಬಕ್ಕನ ಕತೆ ಎಲ್ಲ ನಮ್ಮ ಅತ್ತೆ ಹತ್ರ ಇಟ್ಕೋ. ನಾನು ನಿನ್ನನ್ನು ನಂಬಲ್ಲ. ನೀನು ಇದನ್ನೆಲ್ಲ ಪ್ಲಾನ್ ಮಾಡ್ಕೊಂಡೇ ಬಂದಿದ್ಯಾ. ಅದಕ್ಕೆ ಕಣೆ ನನಗೆ ನೀನು ಕಂಡ್ರೆ ಆಗಲ್ಲ. ಬೇರೆಯವ್ರು ಹೇಳಿದ್ದನ್ನು ಕೇಳಲ್ಲ, ನೀನು ಹೇಳ್ದಾಗೂ ನಡ್ಕೊಳ್ಳಲ್ಲ. ಏನು ಜನ್ಮನೇ ನಿಂದು? ಅತ್ತೆ, ಏಯ್, ಮತ್ತೆ ನನ್ನನ್ನು ಅತ್ತೆ ಅತ್ತೆ ಅಂತ ಕರಿಬೇಡ. ನಿನ್ನ ಪುರಾಣ ಕೇಳೋದಕ್ಕೆ ನಾನು ಇಲ್ಲಿ ಕರ್ಕೊಂಡು ಬಂದಿಲ್ವೇ? ಮತ್ತೆ ಹೇಳ್ತಾ ಇದ್ದೀನಿ ಕೇಳು, ಅನಿಕನ್ ಮದುವೆ ಆಗೋವರೆಗೂ ನಿನ್ನ ಮುಖಾನ ನಮ್ಮ ಮನೆಯವ್ರಿಗೆ ಯಾರಿಗೂ ತೋರಿಸೋ ಹಾಗಿಲ್ಲ. ಮತ್ತೇನಾದರೂ ಇದೇ ರಿಪೀಟ್ ಆದರೆ ನಂದು ಇನ್ನೊಂದು ಮುಖಾನ ನೀನು ನೋಡಬೇಕಾಗುತ್ತೆ. ಮೊದಲು ಇಲ್ಲಿಂದ ತೊಲಗೆ. ಅವಳು ಯಾಕೆ ಹೋಗಬೇಕು? ಅವಳು ಹೋಗಲ್ಲ. ಮನೆ ಸೊಸೆ ಆಗಿ ಅವಳಿಗಿಲ್ಲಿ ಕೆಲಸ ಇದೆ. ನಾನೇ ಪ್ಲಾನ್ ಮಾಡಿ ಕರೆಸಿದ್ದು. ಏನೀಗ? ಏನತ್ತೆ ನೀವು ಹೀಗೆಲ್ಲ ಮಾಡಿ ಒಂದು ತಾಯಿ ಹೊಟ್ಟೆ ಉರಿಸ್ತಾ ಇದ್ದೀರಲ್ಲ? ನನಗೆ ಅನಿಕನ್ ಮದುವೆದೇ ಚಿಂತೆ ಆಗಿದೆ. ನಿಮ್ಗೆ ಯಾಕಿದು ಅರ್ಥ ಆಗ್ತಿಲ್ಲ? ಅರ್ಥ ಆಗ್ತಿರೋದು ನಿನಗ ಅಂಬಿಕಾ? ಕಾವೇರಿ ಇಲ್ಲದೆ ಮನೇಲಿ ಏನು ನಡೆಯಲ್ಲ. ಏನು ಹಾಗೆ ನೋಡ್ತಿದ್ಯಾ? ನಿನ್ನ ಮಗಳು ಬೆಳಗ್ಗೆಯಿಂದ ಸೀರೆ ನೋಡಿ ಇದು ಬೇಡ ಅದು ಬೇಡ ಅಂತ ಹೇಳಿದ್ಲಲ್ವಾ? ಆಮೇಲೆ ಇದ್ದಕ್ಕಿದ್ದ ಹಾಗೆ ಒಂದು ಸೀರೆನ ಓಕೆ ಮಾಡಿದ್ಲು. ಅದನ್ನು ಸೆಲೆಕ್ಟ್ ಮಾಡಿದ್ದು ಯಾರು ಅಂತ ಅನ್ಕೊಂಡೆ? ಇನ್ಯಾರು? ನನ್ನ ಮಗ. ಅನಿಕನ್ ಟೇಸ್ಟ್ ಏನು ಅಂತ ಅವನಿಗೆ ಗೊತ್ತು, ಅದಕ್ಕೆ ಸೆಲೆಕ್ಟ್ ಮಾಡಿದ್ದಾನೆ. ಇಲ್ಲ ಇಲ್ಲ ಇಲ್ಲ, ಸೆಲೆಕ್ಟ್ ಮಾಡಿದ್ದು ನಮ್ಮನೆ ಸೊಸೆ ಕಾವೇರಿ. ನೀನ್ ತಪ್ಪು ತಿಳ್ಕೊಂಡಿದ್ಯಾ? ಅತ್ತೆ, ತುಂಬಾ ಆಟ ಆಡ್ತಾ ಇದ್ದೀರಾ. ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ? ಯಾಕಂದ್ರೆ ನಮ್ಮ ಅನಿಕಾ ಒಂದು ಒಳ್ಳೆ ಸೀರೆ ಉಟ್ಕೊಂಡು ಮದುವೆ ಮಂಟಪದಲ್ಲಿ ಖುಷಿಯಾಗಿರ್ಬೇಕು ಅಂತ. ನಿಮ್ಮ ಬಣ್ಣದ ಮಾತೆಲ್ಲ ನನಗೆ ಬೇಡ ಅತ್ತೆ.
ಯಾವಾಗಲೂ ನೀವೇ ಗೆಲ್ತೀನಿ ಅಂತ ನಿಮ್ಗೆ ಅನಿಸ್ಬೋದು, ಆದರೆ ಫೈನಲ್ ಆಗಿ ಗೆಲ್ಲೋದು ನಾನೇ. ಆಯ್ತಾಯ್ತು, ನೋಡೋಣ. ಆಲ್ ದಿ ಬೆಸ್ಟ್. ನಿಮಗೆಲ್ಲ ತಮಾಷೆನೇ ಅಲ್ವಾ ಅತ್ತೆ? ನನ್ನ ಮಗಳು ಮದುವೆಗೆ ಏನಾದರೂ ತೊಂದರೆ ಆದರೆ ನಾನು ಮಾತ್ರ ಜೀವ ಸಾಯ್ತಾ ಇರಲ್ಲ. ಅಜ್ಜಿ, ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ? ನನಗೂ ಹೇಳ್ದೆ ನನ್ನ ಕರ್ಸೋ ಅಂಥದ್ದು ಏನಿತ್ತು? ನಾನು ಯಾವುದೇ ಕೆಲಸನ ಸುಮ್ಮನೆ ಮಾಡಲ್ಲ ಕಾವೇರಿ. ಎಲ್ಲದಕ್ಕೂ ಒಂದು ಉದ್ದೇಶ ಇರುತ್ತೆ. ನೀನು ಸುಮ್ಮನೆ ಇದ್ಬಿಡು.